ಹಾಲ್ ವೆಲ್ಕಮ್ ಬ್ಯಾಕ್. ಆಫ್ಟರ್ ಕೋಟೆ ಬೆಟ್ಟ ಆದಮೇಲೆ ಸುರ್ಲಭಿ ವಾಟರ್ ಫಾಲ್ಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಬೌಟ್ ಸುರ್ಲಭಿ ವಾಟರ್ ಫಾಲ್ಸ್, ಇದು 10 kilometers ಫ್ರಮ್ ಕೋಟೆ ಬೆಟ್ಟ ಆ್ಯಂಡ್ ಇಟ್ ಟೋಕ್ಸ್ 28 minutes to reach there. About Surlabhi waterfalls, it was nice place to spend the time with your friends and family. ನನಗಂತೂ ಈ ವಾಟರ್ ಫಾಲ್ಸ್ ಯಾವ ಥರ ಫೀಲ್ ಆಯಿತು ಅಂತಂದರೆ, ದ ವಾಟರ್ ಸೌಂಡ್ ಆ್ಯಂಡ್ ದ ಸ್ಮೆಲ್ ಆಫ್ ದ ನೇಚರ್ ಆ್ಯಂಡ್ ದ ಫಾಗಿ ವೆದರ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಡ್ರಗ್ ಟು ಮಿ. ಅಲ್ಲೇ ಸ್ವಲ್ಪ ಹೊತ್ತು ಟೈಮು ಸ್ಪೆಂಡ್ ಮಾಡಿ ವಿಡಿಯೋಸ್ ಎಲ್ಲ ಮಾಡಿಕೊಂಡು, ಇನ್ನೇನು ಚೆಕ್-ಇನ್ 4 o'clock ಇತ್ತು. ಸೊ ಅದು ನಮಗೆ ಟೈಮ್ ಆಗಿತ್ತು. ಅಲ್ಲಿಂದ ನಾವು ಹೊರಟ್ವಿ. ವಾಟರ್ ಫಾಲ್ಸ್ ನೋಡಿಕೊಂಡು ನಾವು ಸ್ಟೇ ಆಗಬೇಕಾಗಿರೋ ರೆಸಾರ್ಟ್ಗೆ ಹೊರಟ್ವಿ. ಪ್ಲೇಸ್ ಚೆನ್ನಾಗಿತ್ತು, ನಾವು ಹೋಗ್ತಿರೋ ರೂಟು ಚೆನ್ನಾಗಿತ್ತು. ಬಟ್ ನನ್ನ ಫ್ರೆಂಡ್ಸ್ ಹೇಳಿದ್ರು ರೂಟ್ ಎಲ್ಲ ಚೆನ್ನಾಗಿಲ್ಲ, ಸೇಫಾಗಿ ಹೋಗಿ ಬನ್ನಿ ಅಂತ ಅಂದ್ಕೊಂಡು. ಬಟ್ ಅಲ್ಲಿ ನೋಡಿದ್ರೆ ಎಲ್ಲ ಹೋಗಿ ಬರ್ಬೋದು, ಚೆನ್ನಾಗಿತ್ತು. ರೋಡ್ ಅಷ್ಟು ಏನು ಖರಾಬ್ ಏನಾಗಿರಲಿಲ್ಲ, ಓಡಿಸ್ಬೋದು, ಮ್ಯಾನೇಜಬಲ್ ಆಗಿತ್ತು. ಆದ್ವಿ. ಇದು ಆಲ್ಪಿನಿಯಾ ಎಸ್ಟೇಟ್ ಫುಲ್ ಕಾಡ್ ಮಧ್ಯ ಇದೆ. ಸೊ ಇದು ಬಂದು ಎಂಟ್ರೆನ್ಸ್, ಈ ಥರ ಇದೆ ವ್ಯೂ. ಓಕೆ ಫೈನ್, ಚೆನ್ನಾಗಿದೆ ರೆಸಾರ್ಟ್ ಎಸ್ಟೇಟು ಒಳಗಡೆ. ಇದು ಬಂದು ಸೊ ದಿಸ್ ಇಸ್ ಎಂಟ್ರಿ. ಹೀಗೆ ಹೋಗಬೇಕು. ಇಲ್ಲಿ ಎಲ್ಲ ಕೂತ್ಕೊಳ್ಳೋದಕ್ಕೆ. ಆ್ಯಂಡ್ ಆ ರೂಮ್ ಅಲ್ಲಿ ನಾವು ಸ್ಟೇ ಆಗಿರೋದು. ವಿ ಬೋತ್ ಗರ್ಲ್ಸ್ ಟು ಅಲ್ಲಿ ನಾವು ಸ್ಟೇ ಆಗಿದ್ದೀವಿ. ಅಲ್ಲಿ ಇಲ್ಲೇನೋ ಆ್ಯಕ್ಟಿವಿಟೀಸ್ ಥರ ಆಡೋಕ್ಕಿದೆ ಅಂತ ಹಾಕಿದ್ದಾರೆ, ಬಟ್ ಆಡೋ ಸ್ಟೇಜಲ್ಲಂತೂ ಇಲ್ಲ. ಬಿಕಾಸ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಇದು ಕಿಚನ್ ಏರಿಯಾ. ಸೊ ಇಲ್ಲಿ ಈ ಕಿಚನ್ ಏರಿಯಾ, ಇಲ್ಲಿ ನಾವು ಡಿನ್ನರು, ಲಂಚು, ಬ್ರೇಕ್ಫಾಸ್ಟ್ ಮಾಡೋದು. ಇಲ್ಲಿ ನೋಡಿ ಒಂದು ಸ್ವಿಂಗ್ ಇದೆ, ಜೋಕಾಲಿ ಇದೆ. ಸೊ ಇದೊಂಥರ ಟಚ್ ಬರುತ್ತೆ. ವೆದರ್ ಫುಲ್ ಸಕ್ಕತ್ತುಂಟು. ವೆದರ್ ಮಾತ್ರ ಮಸ್ತಾಗಿದೆ. ಪ್ರೈವೇಟ್ ಸ್ಕೂಲ್ ಅಂತ ವಾಟರ್ ಬರೋದು. ಇದು
ಒಳಗೆ ಬಂದರೆ ಈ ಥರ ಇದೇನೋ ಆ್ಯಕ್ಟಿವಿಟೀಸ್ ಎಲ್ಲ ಆಡಿಸ್ತಿದ್ರು ಅನಿಸುತ್ತೆ. ಇದು ಕಂಪ್ಲೀಟ್ಲಿ ಈಗ ಆಡಲಿಕ್ಕಾಗೋದಿಲ್ಲ. ಇದು ಆ್ಯಕ್ಟಿವಿಟೀಸ್ದು ಈಗೆಲ್ಲ ನಡ್ಕೊಂಡು ಹೋದ್ರೇ ಹಗ್ಗ ಕಿತ್ತೋಗ್ಬಿಟ್ಟು ಬಿದ್ದೋಗ್ಬಿಡುತ್ತೆ. ಈ ಕಡೆ ಬ್ಯಾಕ್ ಸೈಡ್ ಇದೆ. ಇಲ್ಲಿ ಏನೇನು ನೋಡೋಣ ಬನ್ನಿ. ಏನೋ ಆಕ್ಸೆಸರಿ ನೋಡಿ, ಇದು ನನ್ನ ಜೊತೆ ಫುಲ್ ಕಂಪ್ನಿ ಕೊಡ್ತಾ ಇದೆ. ಇದು ನೋಡಿ, ಇದು ನನ್ನ ಜೊತೆನೇ ಇದು ಮಾತ್ರ ನಾನು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ನಾನು ಎಲ್ಲಿ ಹೋಗ್ತೀನೋ ಅದ್ರ ನನ್ನಿಂದನೇ ಬರ್ತಾಯಿತ್ತು. ಸೊ ನ್ಯೂ ಫ್ರೆಂಡ್ ಆಗೋಯ್ತು. ಇದಕ್ಕೆ ನಾನು ಏನಾದರೂ ನೇಮ್ ಕೊಡಬೇಕಲ್ಲ ನನ್ನ ನ್ಯೂ ಫ್ರೆಂಡ್ಗೆ ಅಂತ ಅಂದ್ಬಿಟ್ಟು ಖುಷಿ ಅಂತ ಹೆಸರು ಇಟ್ಟೆ ಇದಕ್ಕೆ. ಬಟ್ ಏನು ಮಾಡ್ತಿದ್ದೆ ಆ್ಯಂಡ್ ಫೈನಲಿ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿತ್ತು. 2 days ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಹೀಗೆ ಮುಂದೆ ವೀಡಿಯೋಸ್ನ ಮಾಡ್ತಿರ್ತೀನಿ, ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಂಡ್ ಸಜೆಷನ್ಸ್ ಕೊಡಿ. ಏನಾದರೂ ರಾಂಗ್ ಆಗಿದ್ದರೆ, ಏನಾದರೂ ಇಂಪ್ರೂವ್ ಮಾಡಬೇಕು ಅಂತಂದರೆ ಐ ವಿಲ್ ಟೇಕ್ ದಟ್ ಸಜೆಷನ್ ಪಾಸಿಟಿವ್ಲಿ. ಆ್ಯಂಡ್ ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೇರೆಯವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಥ್ಯಾಂಕ್ ಯು.